ವೃಕ್ಷಾನ. ಈ ದಿನ ನಮ್ಮ ಮನೆಯಲ್ಲಿ ದ್ವಾದಶಿ ಪ್ರಯುಕ್ತ ನಿನ್ನೆನೂ ನಾನು ಪೂಜೆಯನ್ನು ಮಾಡಿಬಿಟ್ಟಿದ್ದೆ. ಆದರೆ ಇವತ್ತು ಸಹ ತುಳಸಿ ಪೂಜೆಯನ್ನು ದ್ವಾದಶಿ ದಿವಸ ಮಾಡಬೇಕು ಅಂತ ಈ ಒಂದು ಪೂಜೆಯನ್ನು ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಮಾಡಿದ್ದೀನಿ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಗಾಳಿಗೆ ದೀಪಗಳು ಉರಿತಾ ಇಲ್ಲ, ಆರೋಗ್ತಾ ಇದೆ. ಸೊ ಪ್ರಿಯ ವೀಕ್ಷಕರೇ, ಈ ದಿನ ದ್ವಾದಶಿ ಪ್ರಯುಕ್ತ ಶ್ರೀಕೃಷ್ಣ ಮತ್ತು ಲಕ್ಷ್ಮಿಯ ಒಂದು ಕಲ್ಯಾಣೋತ್ಸವ, ತುಳಸಿ ಮಾತೆಯನ್ನು ಕಲ್ಯಾಣೋತ್ಸವ ಮಾಡುವಂಥ ದಿನ. ಇದಕ್ಕೆ ಮುಕ್ಕೋಟಿ ದೇವತೆಗಳು ಬಂದು ಎಲ್ಲರೂ ಆಶೀರ್ವಾದವನ್ನು ಮಾಡಿ ಈ ಕಲ್ಯಾಣೋತ್ಸವಕ್ಕೆ ಎಲ್ಲ ಮುಕ್ಕೋಟಿ ದೇವತೆಗಳು ಆಹ್ವಾನಿತರಾಗಿ ಬಂದು ಈ ಕಲ್ಯಾಣೋತ್ಸವವನ್ನು ನೋಡಿ ಅವರು ಲಕ್ಷ್ಮೀನಾರಾಯಣರ ಒಂದು ಕಲ್ಯಾಣೋತ್ಸವವನ್ನು ಮಾಡಿದಂಥ ಎಲ್ಲ ದೇವತೆಗಳು ಬಂದು ಆಶೀರ್ವಾದವನ್ನು ಮಾಡಿ ಈ ದಿನ ಈ ತುಳಸಿಯ ವಿವಾಹವನ್ನು ಈ ದ್ವಾದಶಿ ದಿವಸ ಮತ್ತು ನಿನ್ನೆ ಮಾಡಿದಂಥ ಎಲ್ಲರಿಗೂ ಆರೋಗ್ಯ, ಭಾಗ್ಯ, ಆಯುಷ್ಯನ್ನು ಕೊಟ್ಟು ಸಕಲ ಸಂಪತ್ತುಗಳನ್ನು ಕೊಟ್ಟು ಆ ತಾಯಿ ಕರುಣಿಸ್ತಾಳೆ ಅಂತಂದ್ಬಿಟ್ಟು ಆ ಶ್ರೀಮನ್ನಾರಾಯಣನ ಒಂದು ಇಷ್ಟ ಪ್ರಕಾರ ಈ ಒಂದು ಮದುವೆಯ ಒಂದು ಸಂಕೇತವಾಗಿದೆ. ಹಾಗೆ ನೈವೇದ್ಯವನ್ನು ನೋಡಿ ನಾನು ಪಾಯಸವನ್ನು ಮಾಡಿ ದಕ್ಷಿಣ ತಾಂಬೂಲವನ್ನು ಇಟ್ಟು ಈ ಒಂದು ಗಣಪತಿಯ ಒಂದು ಅರ್ಚನದಲ್ಲಿ ಮಾಡಿದಂಥ ಗಣಪತಿಗೆ ಪೂಜೆಯನ್ನು ಮಾಡಿ ಈ ರೀತಿಯಾಗಿ ಪೂಜೆ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ ಕಾಮೆಂಟ್ ಬಾಕ್ಸಲ್ಲಿ ನೀವು ಆ ಕಾಮೆಂಟನ್ನು ಹಾಕಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ತಿಳಿಪಡಿಸಿ.